ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮೈಸೂರು ಜಿಲ್ಲಾ ವರದಿಗಾರ, ಮೈಸೂರು ಸವಾಲ್ ಟಿವಿ. ತಾವೇನು ನೋಡ್ತಾ ಇದ್ದೀರಾ, ಇವತ್ತು ಕೆಂಪದೊಡ್ಡಿಲಿದ್ದೀನಿ. ಒಂದು ಆಹ್ವಾನದ ಮೇರೆಗೆ ಬಂದಿರುವಂಥದ್ದು. ಹಾಗೆಯೇ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ಇವತ್ತು ರೈತ ದಿನ, ವಿಶ್ವ ರೈತ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ರೈತ ಪ್ರಮುಖರು. ಹಾಗಾಗಿ ಮತ್ತೆ ಮುಖ್ಯವಾಗಿ 25 ಮಹಿಳಾ ರೈತ ಕುಟುಂಬಗಳಿಗೆ ಇವತ್ತು ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ದೊಡ್ಡಿನಲ್ಲಿ ಬಹಳ ವಿಶೇಷವಾದಂತಹ ಒಂದು ಪ್ರೊಸೆಷನ್ ಕೂಡ ಇದೆ, ಅಂದ್ರೆ ಪಥಚಾಲನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಾವೇ ನೋಡ್ತಾ ಇದ್ದೀರಾ, ರೈತ ಸಂಘದ ತಾಲೂಕಿನ ಹಾಗೂ ಮಂಡ್ಯ ಜಿಲ್ಲೆಯ ಹಾಗೂ ಬೇರೆ ಬೇರೆ ಜಿಲ್ಲೆಗಳ ಎಲ್ಲ ರೈತ ಮುಖಂಡರು ಕೂಡ ಆಗಮ ಆಗ್ತಾ ಇದೆ. ಇನ್ನೇನು ಕೆಲ ಕ್ಷಣದಲ್ಲಿ ತಾವೇ ನೋಡ್ತಾ ಇದ್ದಾರೆ. ಇವತ್ತು ಮುಖ್ಯವಾಗಿ ಮದ್ದೂರು ತಾಲೂಕು ಅಧ್ಯಕ್ಷರು ಯಾರು ನಮ್ಮ ಪ್ರಭುಲಿಂಗ ಅವರು ಇದ್ದಾರೆ, ಅವರು ಕೂಡ ಬರ್ತಾರೆ. ಅವರೇ ಇವತ್ತು ಅಧ್ಯಕ್ಷತೆ ವಹಿಸಿಕೊಂಡಿರುವಂಥದ್ದು. ಹಾಗೇನೆ ತಾವೇನು ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಪ್ರಮುಖರಾಗಿದ್ದಾರೆ. ಇಲ್ಲಿ ಎಲ್ಲ ವೇದಿಕೆ ಆಸೀನರಾಗ್ತಾರೆ. ಉದಾಹರಣೆಗೆ ನಮ್ಮ ಇಂಗ್ವಾಡ್ ಚಂದ್ರಶೇಖರ್ ಅವರು, ಪುಷ್ಪಾಮಿ ಅವರು, ಸುರೇಂದ್ರ ಜಯರಾಮ್ ಮೇಡಮ್, ಹಾಗೇನೆ ದಿವ್ಯಾ ರಾಮಚಂದ್ರ ಅವರು, ವಿದ್ಯಾಸಾಗರ್ ಅವರು, ಮದ್ದೂರು ನಾರಾಯಣ ಅವರು ಕೂಡ ಬರ್ತಾ ಇದ್ದಾರೆ. ಯೋಗೇಶ್ ಗೌಡ್ರು, ಮಂಚೇಗೌಡರು, ಹಾಗೇನೆ ರಾಮಕೃಷ್ಣಯ್ಯ, ಎಲ್ಲರೂ ಕೂಡ ಹಿರಿಯ ರೈತ ಮುಖಂಡರು. ಈ ಒಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆಗಿರ್ಬೋದು ಅಥವಾ ಬೇರೆ ಬೇರೆ ತಾಲೂಕಿನ ಎಲ್ಲ ಮೈಸೂರು ಜಿಲ್ಲಾ ತಾಲೂಕಿನ ರೈತ ಮುಖಂಡರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ತಾವೇ ನೋಡ್ತಾ ಇದ್ದೀರಾ, ಮಹೇಂದ್ರ ಅವರಿದ್ದಾರೆ, ನಾಗೇಂದ್ರ ಸ್ವಾಮಿ ಅವರಿದ್ದಾರೆ, ನಂಜನಸ್ವಾಮಿ ಅವರಿದ್ದಾರೆ, ರಾಜು ಅವರಿದ್ದಾರೆ, ಹನುಮಂತೇಗೌಡರು, ಮತ್ತೆ ಚಿಕ್ಕತಿಮ್ಮೇಗೌಡರು ಮತ್ತು ಲಲಿತಾ ಕುಮಾರ್ ಅವರು, ಬೋರೇಗೌಡರು ಕೂಡ ಆಲ್ರೆಡಿ ಈಗ ಆಸೀನರಾಗಿದ್ದಾರೆ. ಹೆಚ್ಚು ಕಮ್ಮಿ 1 ಅವರ್ ಆಯ್ತು ಬಂದು ಬೋರೇಗೌಡರು. ಹಾಗೇನೆ ಯೋಗೇಶು, ಶಂಕರೇಗೌಡರು, ಲಿಂಗೇಗೌಡರು, ನಾಗರಾಜು, ಉಮೇಶ್, ಮರಿಚೆನ್ನೇಗೌಡರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಮುಖ್ಯವಾಗಿ ಶಿವಳ್ಳಿ ಚಂದ್ರ ಅವರು, ಬಸವರಾಜ್ ಅವರು, ಸುರೇಶ್ ಅವರು, ತಮ್ಮಣ್ಣೇಗೌಡರು, ಶಿವಲಿಂಗಯ್ಯನವರು, ಹಾಗೇನೆ ಎಲ್ಲ ಪ್ರಗತಿಪರ ರೈತ ಸಂಘಟನೆ ಮತ್ತು ಪ್ರಗತಿಪರ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಈ ಒಂದು ಪ್ರೊಸೆಷನ್ಗೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಏನು ಅಂತಂದ್ರೆ, ಯಾಕೆ ಇದನ್ನ ಲೈವ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿನ ಮಳವಳ್ಳಿ ತಾಲೂಕು ಮತ್ತೆ ಮದ್ದೂರು ತಾಲೂಕು ಏನು ಮಂಡ್ಯ ಜಿಲ್ಲೆಯ ಒಂದಷ್ಟು ತಾಲೂಕುಗಳು ದೊಡ್ಡಿನಲ್ಲಿ ಸೇರ್ಲಿ ಅಂತ ಕೂಡ ನನ್ನ ಒಂದು ಆಸೆ. ಹಾಗಾಗಿ ನಾನು ಕೂಡ ರೈತ ಸಂಘಟನೆಯಲ್ಲಿ ಕೂಡ ನಂಜನಸ್ವಾಮಿ ಬಣದಲ್ಲಿ ಕೂಡ ಇದ್ದೀನಿ. ಯಾಕೆಂದ್ರೆ ರೈತರ ಪರವಾಗಿ ನಾವು ನಿಂತ್ಕೊಬೇಕು. ಅದೇ ಮಾಧ್ಯಮ ಆಗಿರ್ಬೋದು, ಇವತ್ತು ಮಾಧ್ಯಮ ಇರ್ತೀವಿ, ನಾಳೆ ಇನ್ನೊಂದು ಮಾಧ್ಯಮದಲ್ಲಿ ಇರ್ತೀವಿ, ಆದ್ರೆ ರೈತ ಸಂಘಟನೆ ಶಾಶ್ವತ ಆಗಿರುತ್ತೆ ಅಂತ ನಾನು ಹೇಳ್ತಾ, ತಾವೇ ನೋಡ್ತಾ ಇಲ್ಲಿ ಸ್ವಾಗತ ಸಮಿತಿನೇ ನೋಡ್ಬೋದು ಎಷ್ಟು ಇದೆ ನೋಡಿ. ಸ್ವಾಗತ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ತಾಲೂಕಿನಲ್ಲಿ. ಎಲ್ಲ ಒಂದೊಂದು ಜವಾಬ್ದಾರಿ ತಗೊಂಡು ಇವತ್ತು ದೊಡ್ಡ ಮಟ್ಟದ ಒಂದು ಅಂಬೇಡ್ಕರ್ ಭವನದ ಒಂದು ಭಾರತೀನಗರದ ಒಂದು ಜಾಗದಲ್ಲಿ ಇವತ್ತು ಪ್ರೊಸೆಷನ್ ಒಂದು ಕೂಡ ಇದೆ. ಏನು ಪಥಸಂಚಲನ ಇವತ್ತು ರಾಜ್ಯ ಹಾಗೂ ರಾಷ್ಟ್ರ ಮತ್ತು ರೈತರಿಗೋಸ್ಕರ ಮಾಡ್ತಾರಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೂಡ ಒಂದು ಜಾಥಾ ಕೂಡ ಹೊರಡುತ್ತೆ. ಎಲ್ಲ ರೈತ ಮುಖಂಡರು ಮತ್ತು ಎಲ್ಲ ರೈತ ಕುಟುಂಬಗಳು ಕೂಡ ಇಲ್ಲಿ ಬಂದು ಸೇರ್ತಾ ಇದೆ. ಒಂದಷ್ಟು ರೈತ ಮುಖ್ಯಸ್ಥರು ಕೂಡ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ. ಸತತವಾಗಿ ಲೈವ್ ಅಲ್ಲಿ ಇರ್ತೀನಿ. ಸತತ 3 ಗಂಟೆಗಳ ಕಾಲ ಲೈವ್ ಅಲ್ಲಿ ಇರ್ತೀನಿ ನಾನು, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ. ಹಾಗೇನೆ ಇವತ್ತೇನು ನಾನು ಮೈಸೂರು ಜಿಲ್ಲೆಯಿಂದ ಏನು ನಾನು ಬಂದಿದ್ದೀನಿ, ಕಾರಣ ಇಷ್ಟೇ. ಇವತ್ತು ನಮ್ಮ ರೈತ ಸಂಘಟನೆಗಳ ಮಾಧ್ಯಮಗಳ ಮೂಲಕ ಅವ್ರಿಗೆ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಕೂಡ ಬಂದಿರೋದು. ಹಾಗಾಗಿ ಇಲ್ಲಿ ಬೋರೇಗೌಡರು ಇದು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತಾವೆಲ್ಲ ಸಾಧ್ಯವಾದ್ರೆ, ಯಾರೆಲ್ಲ ಇದನ್ನ ಲೈವ್ ನೋಡ್ತಾ ಇದ್ದೀರಾ, ತಾವೆಲ್ಲ ಸಾಧ್ಯವಾದ್ರೆ ಇವತ್ತು ಕೆಂಪದೊಡ್ಡಿಗೆ ಬರುವಂತದ್ದು ಆಗ್ಬೇಕು. ಏಕೆ ಇವತ್ತು ರೈತ ಮುಖಂಡರುಗಳು ಇವತ್ತೇನು ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಅದು ನಮ್ಮ ರೈತ ಕುಟುಂಬಗಳು ಇವತ್ತು ಇಲ್ಲಿ ಇಟ್ಕೊಂಡೇ ಬರಲ್ಲ. ದಯವಿಟ್ಟು ಸಂಘಟನೆಗಳಿಗೆ ತಾತ್ಸಾರ ತೋರಿಸ್ಬಿಡಿ. ಇವತ್ತು ಇಡೀ ಸಂಘಟನೆ ಬಲ ಏನಿದೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಹಾಗಾಗಿ ಇವತ್ತು ಕೆಂಪದೊಡ್ಡಿಯ ಅಂಬೇಡ್ಕರ್ ಭವನದಲ್ಲಿ ನಡೀತಿರುವಂತಹ ಒಂದು ರೈತ ಸಂಘಟನೆ, ಹಾಗೇನೆ ಜೊತೆಗೆ ಇವತ್ತು ಸನ್ಮಾನ ಸಮಾರಂಭಗಳು, ದೊಡ್ಡ ಮಟ್ಟದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಇಲ್ಲಿ. ಹಾಗಾಗಿ ತಾವೆಲ್ಲ ಬರಲಿ ಅಂತ ಕೂಡ ನನ್ನ ಮೂಲಕ ಕೂಡ ಒಂದು ಸ್ವಾಗತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಮೊದಲನೇದಾಗಿ ರೈತರ ದಿನದ ಶುಭಾಶಯಗಳು. ಹಾಗಾಗಿ ಇವತ್ತು ಒಳ್ಳೆ ಒಂದು ಅದ್ದೂರಿಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ರ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಎಲ್ಲ ಸೋಷಿಯಲ್ ಮೀಡಿಯಾ ಕೂಡ ಇವತ್ತು ಹರಿದಾಡ್ತಾ ಇದೆ. ಅದ ಕಾರಣ ನಾನೇ ಕೂಡ ಎಲ್ಲ ಕಡೆ ಕೂಡ ಪ್ರಚಾರ ಮಾಡಿದ್ದೀನಿ, ನನ್ನ ಒಂದು ಅಳಿವು ಸೇವೆ ರೈತರ ಬಾಂಧವರಿಗೋಸ್ಕರ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಾವು ಹೆಚ್ಚು ಕಮ್ಮಿ 2 ಗಂಟೆ ಆಯ್ತು ತಾವು ಬಂದು ಅಂತ ಕಾಣುತ್ತೆ. ಬಹಳ ಪ್ರಮುಖವಾಗಿ ಫಸ್ಟ್ ತಾವೇ ಬಂದಿದ್ದೀರಾ ಎಲ್ಲರಿಗೂ ಕೂಡ ಆಹ್ವಾನ ಮಾಡೋದಕ್ಕೆ. ಇವತ್ತು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ನಾಡಿನ ಸಮಸ್ತ ರೈತ ಬಂಧುಗಳಿಗೆ ಪ್ರೊಫೆಸರ್ BS ಬೋರೇಗೌಡ ಮಾಡುವ ಸಾಷ್ಟಾಂಗ ನಮಸ್ಕಾರ. ಮೊದಲಿಗೆ ಈ ನಾಡಿನ ರೈತರಿಗೆ ಶಕ್ತಿಯನ್ನು ತುಂಬಿ, ಉತ್ಸಾಹವನ್ನು ತುಂಬಿ, ಸ್ವಾವಲಂಬಿಯಾಗಿ ಬದುಕುವ ದಾರಿಯನ್ನು ತೋರಿಸಿಕೊಟ್ಟ ಮಹಾನ್ ಚೇತನ ಶಕ್ತಿಗಳಾದ ಪ್ರೊಫೆಸರ್ MD ನಂಜನಸ್ವಾಮಿ, ಸುಂದರೇಶನ್ ಮತ್ತು ಮಾಜಿ ಶಾಸಕರು ಆಗಿ ವಿಧಾನಸೌಧದಲ್ಲಿ ರೈತ ಕಹಳೆಯನ್ನು ಮೊಳಗಿಸಿದ ಪಾಂಡವಪುರದ ದಿವಂಗತ ಪುಟ್ಟಣ್ಣಯ್ಯ ಅವರು, ಇವರೆಲ್ಲರಿಗೂ ಕೂಡ
ನಾನು ಮೊದಲಿಗೆ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸ್ಕೊಳ್ತಾ ಅವರಿಗೆ ನನ್ನ ಕೃತಜ್ಞತಾ ಭಾವದ ನಮಸ್ಕಾರಗಳನ್ನು ತಿಳಿಸ್ತಾ, ಬಂಧುಗಳೇ, ಸುಮಾರು ಸ್ವಾತಂತ್ರ್ಯವನ್ನು ಗಳಿಸಿ 75 ವರ್ಷಗಳು ಸಂದಾಯವಾಗಿದ್ದರೂ ಕೂಡ ಇಂದು ರೈತ ಪರವಾದ ನಿಲುವುಗಳನ್ನು, ನಿರ್ಣಯಗಳನ್ನು, ರೈತರ ಪರ ಧೋರಣೆಗಳನ್ನು ತಾಳುವಲ್ಲಿ ಸರ್ಕಾರಗಳು ಮೀನಾಮೇಷ ಎಣಿಸ್ತಾ ಇವೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘ ತನ್ನ ಕಾಯಕವನ್ನು ನಿಲ್ಲಿಸೇ ಇಲ್ಲ. 10 ಜನ ಆಗಲಿ, 50 ಜನ ಆಗಲಿ, 500 ಜನ ಆಗಲಿ, 5,000 ಜನ ಆಗಲಿ ಸಂಖ್ಯೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅದು ಸಾಮಾಜಿಕ ನ್ಯಾಯಕ್ಕಾಗಿ ತನ್ನ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮದ್ದೂರು ತಾಲೂಕು ಕೂಡ ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ತರಬಯಸ್ತೇನೆ. ಇಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ರೈತ ಸಂಘವನ್ನು ಮುನ್ನಡೆಸುವಂತಹ ಅನೇಕ ರೈತ ಮಿತ್ರರು ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ಅಣ್ಣೂರು ಮಹೇಂದ್ರ ಆಗ್ಬೋದು, ಮತ್ತಿತರ ಎಲ್ಲ ಸ್ನೇಹಿತರೊಡಗೂಡಿ ಇಲ್ಲಿಯ ಜನರ ಸಹಕಾರದಿಂದ ಇವತ್ತು ರೈತ ಚಳುವಳಿಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ದಿನ ವಿಶ್ವ ರೈತ ದಿನಾಚರಣಾ ಕಾರ್ಯಕ್ರಮವನ್ನು ನಮ್ಮ ನಾಡಿಗೆ ಸಂವಿಧಾನವನ್ನು ರೂಪಿಸಿಕೊಟ್ಟ ಶೋಷಿತ ವರ್ಗದ ದನಿಯಾಗಿ, ತಳವರ್ಗದ ಜನರ ದನಿಯಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ತನ್ನ ತನುಮನ ಧನವನ್ನು ಮುಡುಪಾಗಿಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಥಾಪಿತಗೊಂಡಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಈ ದಿನ ವಿಶ್ವ ರೈತ ದಿನಾಚರಣಾ ಕಾರ್ಯಕ್ರಮವನ್ನು ಇಲ್ಲಿಯ ತಾಲೂಕು ಘಟಕ ಹಮ್ಮಿಕೊಂಡಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವುಗಳೆರಡೂ ಕೂಡ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಹಿರಿಯ ರೈತ ಮುಖಂಡರಾದಂತಹ ಶ್ರೀ RS ಸೀತಾರಾಮ್ ಅವರು ಮತ್ತು ನಿವೃತ್ತ ಶಾಲಾ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ ಸಿದ್ಶೆಟ್ಟಿ ಅವರುಗಳಿಗೆ ವಿಶೇಷವಾದ ಸನ್ಮಾನ ಕಾರ್ಯಕ್ರಮವನ್ನು ಹಾಕೊಂಡಿದೆ. ಅದಕ್ಕಿಂತ ಹೆಚ್ಚಾಗಿ ಜನಪದ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ ಮತ್ತು ನಾಟಿ ಹಾಕುವ ಪದ್ಧತಿಯನ್ನು ಬಹಳ ಹಿಂದಿನಿಂದ ರೂಢಿಸಿಕೊಂಡು ಬಂದಿರುವ ಮತ್ತು ಸೋಬಾನೆ ಪದ ಇತ್ಯಾದಿಗಳಲ್ಲಿ ಹಳ್ಳಿಗಳಲ್ಲಿ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ಪಡದೆ ನಿಸ್ವಾರ್ಥ ಮನೋಭಾವನೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಸುತ್ತ 16 ಹಳ್ಳಿಗಳ 25 ರೈತ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಈ ಸಮಾರಂಭದಲ್ಲಿ ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ರೈತ ಬೆನ್ನೆಲುಬಾಗಿರ್ತಕ್ಕಂತಹ ಶ್ರೀ HG ಪ್ರಭುಲಿಂಗ ಅವರು ಮತ್ತು ಇಂಡವಾಳ್ ಚಂದ್ರಶೇಖರ್ ಅವರು, ಶ್ರೀಮತಿ ಸುನಂದ ಜಯರಾಮ್ ಅವರು, ವಿದ್ಯಾಸಾಗರ್ ಅವರು, ಬನ್ನೂರು ನಾರಾಯಣ್ ಅವರು, ಮಂಜೇಶ್ ಗೌಡರು ಮತ್ತು ಭಾಳ ಸಂಘಟನಾ ಮನೋಭಾವದ ಹಿನ್ನೆಲೆಯುಳ್ಳಂಥ ಶ್ರೀಯುತ ಮಹೇಂದ್ರ ಅಣ್ಣೂರವರು, ಹಾಗೆ ರಾಜೇಶ್ ಹನುಮಂತೇಗೌಡ, ನಮ್ಮ JDS ಮುಖಂಡರಾದ ಚಿಕ್ತಿಮೇಗೌಡರು, ನಮ್ಮ ಪ್ರಗತಿಪರ ಸಂಘಟನೆಯ ಕಾರ್ಯದರ್ಶಿಯಾದ ಶ್ರೀ ಯೋಗೇಶ್ ಅವರು, ಶಂಕರೇಗೌಡರು, ರಾಮಲಿಂಗಯ್ಯ ಅವರು, ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಂತಹ ಭಾಳ ಪ್ರಮುಖವಾದ ಪರಿಕಲ್ಪನೆಯನ್ನು ಇಟ್ಕೊಂಡು ಇಲ್ಲಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಹಕಾರ ಅಗತ್ಯ. ಈ ಕಾರ್ಯಕ್ರಮ ಇತರರಿಗೆ ಮಾದರಿಯಾಗಲಿ ಎನ್ನುವ ಹಿನ್ನೆಲೆಯಲ್ಲಿ ರೈತ ಮುಖಂಡರುಗಳನ್ನು ಸ್ಮರಿಸಿಕೊಳ್ಳುವ ಆ ಹಿನ್ನೆಲೆಯಲ್ಲಿ ನಾವಿವತ್ತು ಭಾರತೀಯ ನಗರದ ಅರಳಿ ಮರದ ವೃತ್ತದಿಂದ ಮಾನ್ಯ ಪುಟ್ಟಣ್ಣಯ್ಯವರು ಮತ್ತು ನಂಜುಂಡಸ್ವಾಮಿಯವರ ಭಾವಚಿತ್ರವನ್ನು ಇಟ್ಟು ಆ ಒಂದು ಬೆಳ್ಳಿಯ ರಥದಲ್ಲಿ ಅವರ ಭಾವಚಿತ್ರವನ್ನಿಟ್ಟು ಅಲ್ಲಿಂದ ಮೆರವಣಿಗೆಯನ್ನು ಜನಪದ ಕಲಾ ತಂಡಗಳೊಂದಿಗೆ ನಾವು ಈ ದಿನ ಮಾಡ್ತಾ ಇದ್ದೇವೆ. ಇಂತಹ ಬಹಳ ಅರ್ಥಪೂರ್ಣವಾದಂತಹ ಸಮಾರಂಭಕ್ಕೆ ನೀವೆಲ್ಲ ಬನ್ನಿ, ಭಾಗವಹಿಸಿ. ಆ ಮೂಲಕ ಸಮಸ್ತ ನಾಡಿನ ಜನತೆಗೆ ನಮ್ಮ ರೈತ ನಾಯಕರ ಆದರ್ಶಗಳನ್ನು ನಾವು ಸಾರೋಣ ಅನ್ನುವ ಭಾವನೆಯನ್ನು ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕರಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಹಾಗೇನೆ ನಮ್ಮ ಮದ್ದೂರು ತಾಲೂಕಿನಲ್ಲಿ ಕೂಡ ಒಂದು ಪ್ರೊಸೆಷನ್ ಮಾಡಿದ್ವಿ, ಅಂದ್ರೆ ಒಂದು ಪ್ರತಿಭಟನೆ ಕೂಡ ಮಾಡಿದ್ವಿ, ರಾಜ್ಯ ಹೆದ್ದಾರಿ ತಡೆದು.
ಬನ್ನಿ ಇಲ್ಲಿ ಅಂಬೇಡ್ಕರ್ ಸುಮ್ಮ ಭವನ ಹತ್ರ ಬನ್ನಿ, ಪೆಟ್ರೋಲ್ ಬಂಕ್ ಕೆಳಗಡೆ. ಸರ್, ಏನು ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರಿಗೆ ಒಂದು ನಿಗದಿತ ಬೆಲೆ ಕೊಟ್ಟರು, ಇಲ್ಲೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದು ಕೂಡ ಒಂದು ದೊಡ್ಡ ಪ್ರೊಸೆಷನ್ ಕೂಡ ಆಯಿತು. ಅದು ಕೇವಲ ಪ್ರೊಸೆಷನ್ ಮಾತ್ರ ಆಗಿ ಸೀಮಿತ ಆಯಿತು. ಅದ್ರ ಬಗ್ಗೆ ತಾವೇನ ಸ್ಟಾಂಡ್ ಆಗ್ತೀರಾ? ಇಲ್ಲ, ನಿಮಗೆ ಮಂಡ್ಯ ಜಿಲ್ಲೆ ಇತಿಹಾಸ ಇದೆಯಲ್ಲ, ಈ ರಾಜ್ಯದಲ್ಲಿ ದಿವಂಗತ ಗುಂಡೂರಾವ್ ಸರ್ಕಾರವನ್ನು ಬೆಳೆಸಿದಂತಹ ಕೀರ್ತಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಿಲಗೆರೆಗೆ ಸೇರಿದೆ. ಈ ಭಾಗದಲ್ಲಿ ರೈತರು ಎದ್ರೆ ಯಾವುದೇ ಚಳವಳಿಯನ್ನು, ಅವುಗಳ ಹಿನ್ನೆಲೆಯನ್ನು ನೀವು ನೋಡಿ, ಎಲ್ವಿನಾಲೆ ಚಳವಳಿಯಿಂದ ಹಿಡಿದು ಎಲ್ಲ ಚಳವಳಿಗಳು ಕೂಡ ಮಂಡ್ಯದಿಂದ ಪ್ರಾರಂಭವಾಗಿ ಆ ಕಾಲದ ಮಾದೇಗೌಡರು, ವೀರಣ್ಣಗೌಡರು, ಎಚ್ ಡಿ ಚೌಡಯ್ಯನವರು ಇಂತಹ ಮಹಾನ್ ನಾಯಕರುಗಳ ನೇತೃತ್ವದಲ್ಲಿ ರೈತ ಚಳವಳಿ ತುಂಬ ಹುರುಪಾಗಿ ಕೆಲಸವನ್ನು ಮಾಡ್ತಾ ಇದ್ದು. ಹಾಗಾಗಿ ಬಡಿದೆಚ್ಚರಿಸುವಂತಹ ಕೆಲಸವನ್ನು ಕುವೆಂಪುರವರ ಗೀತೆ ಏನಿದೆ, ಆ ಗೀತೆಯಲ್ಲಿ ಬರುವಂತಹ ಆ ಮಾತುಗಳನ್ನು ಸಾರಾಸಗಟಾಗಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅಂಗೀಕಾರ ಮಾಡಿಕೊಂಡು ನಮ್ಮ ರೈತರಿಗೆ ಬೆನ್ನೆಲುಬಾಗುವಂತಹ ಕೆಲಸ ಕಾರ್ಯಗಳನ್ನು ಈ ರೈತ ಸಂಘ ಮಾಡ್ತಾ ಇದೆ ಅನ್ನೋದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಹಾಗೇನೆ ಇಡೀ ರಾಜ್ಯದಲ್ಲಿ ಸರ್ ನಿಮ್ಗೊಂದು ಬೆಲೆ ಕೂಡ ಸಿಕ್ಕಿದೆ. ರಾಜ್ಯ SDMC ಸಂಘದ ಪದಾಧಿಕಾರಿಗಳು ಕೂಡ ನಿಮ್ಮ ಜೊತೆಗಿದ್ದಾರೆ. ಕಳೆದ ಸಾರಿ ಹೋದ ವಾರದಲ್ಲಿ ಕೂಡ ಒಂದು ದೊಡ್ಡ ಉಪವಾಸ ಸತ್ಯಾಗ್ರಹ ಮಾಡಿದ್ರು. 3 ದಿನ 8 ಜನ SDMC ರಾಜ್ಯ ಕಮಿಟಿಯವರು. ಅದು ಕೂಡ ನಿಮ್ಗೆ ದೊಡ್ಡ ಬಲ ಆಯ್ತಲ್ಲ ಸರ್? ಸರ್ಕಾರಿ ಶಾಲೆಯನ್ನು ಉಳಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನುವ ಮೂಲ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯ SDMC ಸಂಘ ಚಳುವಳಿಯನ್ನು ಮಂಡ್ಯ ಜಿಲ್ಲೆಯ ಸತ್ಯಾಗ್ರಹ, ಮಂಡ್ಯ ಜಿಲ್ಲೆಯ ವಿಶ್ವೇಶ್ವರಯ್ಯ ಪುತ್ಥಳಿಯ ಮುಂದೆ DC ಕಚೇರಿ ಮುಂಭಾಗ ನಡೀತು. ಅದಕ್ಕೆ ಈ ನಾಡಿನ ಬಹುದೊಡ್ಡ ಶಕ್ತಿಯಾದ ರಾಜ್ಯ ರೈತ ಸಂಘವೂ ಕೂಡ ಬೆಂಬಲವನ್ನು ಕೊಡ್ತು. DC ಅವರು ಕೂಡ ಬಂದು ಮೆಮೊರಂಡಮ್ ಅನ್ನು ಸ್ವೀಕಾರ ಮಾಡಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಅದು ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನಕ್ಕೂ ಕೂಡ ತಲುಪಿ ಅಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಯಾವ ಕಾರಣಕ್ಕೂ ಮುಚ್ಚೋದಿಲ್ಲ, ವಿಶೇಷವಾಗಿ ಕನ್ನಡ ಶಾಲೆಯನ್ನೂ ಕೂಡ ನಾವು ಮುಚ್ಚೋದಿಲ್ಲ ಅನ್ನೋ ಭರವಸೆಯನ್ನು ಕೊಟ್ಟದ್ದು ಬಹುಶಃ SDMC ಮತ್ತು SDMC ಆ ಕರೆ ಕೊಟ್ಟಂತಹ ಚಳುವಳಿಯ ಹಿನ್ನೆಲೆಯಲ್ಲಿ ಅದು ಸಾಕಾರ ಆಯಿತು ಅನ್ನೋದು ನನ್ನ ಭಾವನೆ. ಓಕೆ ಸರ್, ಕೊನೆಯದಾಗಿ ಇವತ್ತು ರೈತ ದಿನ, ಇಡೀ ವಿಶ್ವದಲ್ಲಿ ನಮ್ಮ ರೈತರಿದ್ದಾರೆ, ಏನು ಹೇಳ್ತೀರಾ ಸರ್ ತಮ್ಮ ಒಂದು ವೈಯಕ್ತಿಕ ಅಭಿಮತ? ನನಗೆ ರೈತರಿಗೆ ಕಿವಿ ಮಾತು ಹೇಳೋದಾದರೆ, ನಾವು ಸ್ವಾವಲಂಬಿ ಬದುಕನ್ನು ಸಾಗಿಸೋಣ, ಯಾವುದೇ ರೀತಿಯಾದಂತಹ ಆಸೆ ಆಮಿಷಗಳಿಗೆ ಒಳಗಾಗದೆ ನಾವು ಭೂತಾಯಿಯನ್ನು ನಂಬಿದರೆ ನಮಗೆ ಭೂತಾಯಿ ಯಾವ ಕಾರಣಕ್ಕೂ ಕೂಡ ದ್ರೋಹವನ್ನು ಬಗೆಯುವುದಿಲ್ಲ. ನಾವು ಸಾವಯವ ಕೃಷಿಯ ಕಡೆಗೆ ಸಾಗೋಣ. ಜಪಾನಿನ ಪುಕಾವುಕಾ ಅವರ ಧಾಟಿಯಲ್ಲಿ ನಾವು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನುವ ಹಿನ್ನೆಲೆಯಲ್ಲಿ ನಾವೆಲ್ಲ ಮನಪೂರ್ವಕವಾಗಿ ಭೂತಾಯಿಯನ್ನು ನಂಬಿ ನಾವೆಲ್ಲ ಬದುಕೋಣ. ನಮ್ಮನ್ನು ಭೂತಾಯಿ ಕೈ ಹಿಡಿತಾಳೆ. ಆಧುನಿಕ ಕೃಷಿಯ ಕಡೆಗೆ ನಾವೆಲ್ಲ ಸಾಗೋಣ. ರೈತರಿಗೆ ನೀಡುತ್ತಿರುವಂತಹ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನಾವು ಮನಪೂರ್ವಕವಾಗಿ ನಮ್ಮ ಭೂತಾಯಿಯಲ್ಲಿ ಅದನ್ನು ವಿಲೀನಗೊಳಿಸೋಣ. ಸಾಗುವಳಿಯನ್ನು ಉತ್ತಮವಾದಂಥ ರೀತಿಯಲ್ಲಿ ಮಾಡಿ ಸ್ವಚ್ಛತೆಯ ಮೂಲಕ ನಾವು ನಾಡಿನ ರೈತರಿಗೆ ಮಾರ್ಗದರ್ಶಕರಾಗೋಣ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ನಮಸ್ಕಾರ.